ರಾಜಕಾರಣ ಬರೋದಾದ್ರೆ ನಿನ್ನೆ ಯತೀಂದ್ರ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ದಾರೆ 5 ವರ್ಷನೂ ಸಿದ್ದರಾಮಯ್ಯ ಅವರ ಚೀಫ್ ಮಿನಿಸ್ಟರ್. ಹೈಕಮಾಂಡ್ ಕೂಡ ಆತರ ಸೂಚನೆ ಸಿಕ್ಕಿದೆ. ಅದು ಅವರ ಹೇಳಿಕೆ. ಅದು ಅವ್ರಿಗೇನ್ ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗ್ಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಇಂದ ಏನ್ ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಅವ್ರು ಹೇಳ್ತಾರೆ ಸಂದರ್ಭ. ಅವ್ರು ನಾವ್ ಹೇಳಕ್ಕಾಗುತ್ತೆ ಹಿಂಗೆ ಹೇಳಿ ಅಂತ. ಅವರು ಯಾವಾಗ ಸಂದರ್ಭ ನೋಡ್ಕೊಂಡು ಅದ್ರ ಅವಶ್ಯಕತೆ ಇದ್ರೆ ಹೇಳ್ತಾರೆ. ಎಲ್ಲ ಗೊಂದಲ ಮಾಧ್ಯಮದಲ್ಲಿರ್ಬಹುದು, ಗೊಂದಲ ಬೇರೆ ಬೇರೆ ಹಂತದಲ್ಲಿ ಇರಬಹುದು. ಆದ್ರೆ ನಮ್ಗೆ ಹೈಕಮಾಂಡ್ನವರಿಗೆ ಆ ಗೊಂದಲ ಇದೆ ಅಂತ ಹೇಳಿ ಕಾಣಿಸಿದಾಗ ಅವ್ರು ಹೇಳ್ತಾರೆ. ಒಬ್ಬ MLA ಹೇಳ್ತಾರೆ ಬದಲಾಗ್ತಾರೆ ಅಂತ, ಒಬ್ಬ MLA ಹೇಳ್ತಾರೆ ಬದಲಾಗಲ್ಲ ಅಂತ. ನಾನ್ ನೋಡಿ, ನೀವು ಎಷ್ಟು ಬುದ್ಧಿವಂತರಿದ್ದೀರಿ ಅಂದ್ರೆ, ನೀವು ನನ್ ಕೇಳ್ತೀರಾ, ನನ್ನ ಕೇಳಿದ್ಮೇಲೆ ಪಕ್ಕದಲ್ಲಿರೋರ್ನು ಕೇಳ್ತೀರಾ. 2 ವರ್ಷ ಇದ್ದೇ ಇರುತ್ತಲ್ವಾ, ಅದನ್ನ ನಿಮಗೆ ಹೆಂಗ್ ಬೇಕೋ ಹಂಗ್ ಇಂಟರ್ಪ್ರೇಟ್ ಮಾಡ್ತೀರಾ. ನೋಡಿ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. CLP ಮೀಟಿಂಗ್ ಮೊನ್ನೆ ತಾನೇ CLP ಮೀಟಿಂಗ್ ಆಯ್ತು. ಆತರ ಏನಾದ್ರೂ ಗೊಂದಲ ಇದ್ರೆ CLP ಮೀಟಿಂಗ್ ಅಲ್ಲಿ ಪ್ರಶ್ನೆ ಮಾಡಲ್ವಾ? ಪ್ರಶ್ನೆ ಮಾಡೇ ಮಾಡ್ತಾರೆ. ಏನ್ ಸ್ವಾಮಿ ಇಂತ ಗೊಂದಲ ಇದೆ, ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮುಖ್ಯಮಂತ್ರಿಗಳಿಗಾದ್ರೂ ಮುಖ್ಯಮಂತ್ರಿಗಳಿಗಾದ್ರೂ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳಿಗಾದ್ರೂ ಕೇಳ್ತಾರೆ. ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪ್ರಶ್ನೆ ಈಗ ಮೈಸೂರಲ್ಲೇ ತಾವು CM ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿಗಳು ಕೇಳ್ತಾ ಇದ್ರು. ಈ ರೀತಿಯಾದ ಬೆಂಬಲಿಗರು ಬಹಳ ಜನ ಕೇಳ್ತಾರೆ, ಬಹಳ ಜನ ಕೇಳ್ತಾ ಇರ್ತಾರೆ. ಎಲ್ಲೆಲ್ಲಿ ನಾವು ಹೋಗ್ತೀವಿ ಎಲ್ಲ ಕಾರ್ಯಕ್ರಮಗೆಲ್ಲ ಹೋದಾಗ ಪರಮೇಶ್ವರ್ ಕಿ ಜೈ, ಮುಂದಿನ ಮುಖ್ಯಮಂತ್ರಿ ಕಿ ಜೈ ಅಂತಾರೆ. ಇನ್ನೊಬ್ಬರಿಗೆ ಹೋದಾಗ ಅವ್ರಿಗೂ ಮುಂದಿನ ಮುಖ್ಯಮಂತ್ರಿ ಜೈ. ನಾನೇ ಕೇಳಿದ್ದೀನಪ್ಪ ಎಷ್ಟೋ ಸರಿ. ಅದು ಮುಖ್ಯ ಅಲ್ಲ. 2013 ಪೂರ್ಣಾವಧಿ CM ಅಂತ ಘೋಷಣೆ ಆಗಿದ್ದು ಗೊಂದಲ ಇರಲಿಲ್ಲ ಸರ್. ಈ ಬಾರಿ ಆ ರೀತಿಯಾದಂತಹ ಸೂಚನೆಗಳು ಹೈಕಮಾಂಡ್ ಬಂದಿಲ್ಲ ಸರ್. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಲಿಪಾ ಶಾಸಕರು ಮಾತಾಡ್ತಾ ಇರುವುದು ಸರ್. ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾರೆ. ಅವ್ರೇನ್ ಸುಮ್ನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅವ್ರಿಗೆ ಯಾವಾಗ ಇದರ ಅಗತ್ಯತೆ ಇದೆ ಅಂತ ಅಂದಾಗ ಆ ತೀರ್ಮಾನ ಮಾಡ್ತಾರೆ. ಈಗಿಲ್ಲ ಏನು ಗೊಂದಲ ಇಲ್ಲ ಅನ್ನೋದು ಅವರ ಭಾವನೆ. ಹಂಗಾಗಿ ಅವ್ರೇನು ಹೇಳಿಲ್ಲ. ಪೂರ್ಣಾವಧಿ CM ಆಗಿರ್ತಾರೆ. ಯಾರು? ಸಿದ್ದರಾಮಯ್ಯನವ್ರನ್ನ ಯಾವಾಗ ಮಾಡಿದ್ದು ಹೇಳಿ? ಯಾರು ಮಾಡಿದ್ದು? ಹೈಕಮಾಂಡ್ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲಿಯವರೆಗೆ ಸಿದ್ದರಾಮಯ್ಯನವ್ರು ಇರಬೇಕು ಅಂತಾರ ಅಲ್ಲಿಯವರೆಗೆ ಇರ್ತಾರೆ. ಹೌದು, ಹೈಕಮಾಂಡ್ ಈಗ ಹೇಳದೇ ಇದ್ರೆ ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳ್ಬೇಕಾಗಿತ್ತಲ್ವಾ? ಹೇಳಿದಾರ? ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಅದನ್ನ ಅವ್ರನ್ನ ಕೇಳೋಣ. ಯಾವುದು ಇಲ್ಲಿಯವರೆಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಹಾಗೆ ಹೈಕಮಾಂಡ್ ಅವರು ಏನೂ ತೀರ್ಮಾನ ಮಾಡಿಲ್ಲ. ನನಗೆ ಹೆಂಗ್ರಿ ಗೊತ್ತಿರುತ್ತೆ? ಅದು ಪಾರ್ಟಿಯ ಸೀನಿಯರ್ ಮಾತ್ರ ನಮ್ಗೆ ಹೇಳಿ ಮಾಡಿರ್ತಾರ. ನಮ್ಗೇನು ಹೇಳಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅಂತೇಳಿ ಘೋಷಣೆ ಮಾಡಿದ್ರು. ಅದು ಕೂಡ CLP ನಲ್ಲಿ ಚುನಾವಣೆ ನಡೆದು ಘೋಷಣೆ ಮಾಡಿದ್ದಾರೆ. ಅದು ನಡೀತಾ ಇದೆ. ಅಷ್ಟೇ, ಒಪ್ಪಂದ ಅಲ್ಲ. ತೀರ್ಮಾನ ಮಾಡಿಲ್ಲ ಅಂದ್ರೆ CM ಬದಲಾವಣೆ ಆಗಬಾರ್ದು ಅಂತ ಅಥವಾ CM ಆ ವಿಷಯನೇ ಪ್ರಸ್ತಾಪ ಇಲ್ಲ ಅಂದ್ರೆ ನೀವು ಅದನ್ನ ಕೇಳ್ತೀರಿ? ಅಲ್ಲಲ್ಲ, ಅದನ್ನ ಆ ಪ್ರಸ್ತಾಪನೆ ಇಲ್ವಲ್ಲ. ಪ್ರಸ್ತಾಪನೆ ಇಲ್ಲ. ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಪ್ರಸ್ತುತವಾಗಿ ಇದ್ದಾರೆ. ಬಡ್ಜೆಟ್ ಡಿಸ್ಕಷನ್ ಮಾಡ್ತಾವ್ರೆ. ಬಡ್ಜೆಟ್ ಅನ್ನು ಅವರೇ ಮಂಡನೆ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಆ ಪ್ರಶ್ನೆ ಉದ್ಭವ ಆಗದೇ ಇಲ್ವಲ್ಲ. ಇಡಿಯಪ್ಪ, ಬೇರೆ ಪ್ರಶ್ನೆ ಕೇಳಿ. ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಎಲ್ಲ ನಾನು ಉತ್ತರ ಕೊಡಕ್ಕಾಗ್ತೇನ್ರಿ? ಅವ್ರು ಹೇಳಿದ್ರೆ ಅವ್ರ ಹೇಳಿಕೆ ಕೊಟ್ಟಿರ್ತಾರೆ. ಅವ್ರ ಅಭಿಪ್ರಾಯ. ಈಗ ಅಶೋಕ್ ರೈ ಅವರ ಅಭಿಪ್ರಾಯ ಹೇಳಿದ್, ಈಗ ನಾನು ಹೇಳಿದ್ನಪ್ಪ, ನನ್ನ ಅಭಿಪ್ರಾಯ ಅಲ್ವಾ ಅದು? ಅದೇ ರೀತಿ ಬೇರೆ ಬೇರೆಯವರು 136 ಜನ ಏನು ಅಭಿಪ್ರಾಯ ಇರುತ್ತೆ. ಅದನ್ನೆಲ್ಲ ನೀವು ಬೇಕಾದ್ರೆ ಸಪರೇಟ್ ಆಗಿ ಒಬ್ಬೊಬ್ಬರನ್ನೇ ಕೇಳಿ, ಅವರೆಲ್ಲ ಹೇಳ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಅದ್ರ ಬಗ್ಗೆ ಒಂದಷ್ಟು ಜನ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಿತ್ತು. ಇವರೇ ಅವರ ವಿವೇಚನೆಯಲ್ಲಿ ಅವರು ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಅದರ ಅಗತ್ಯತೆ ಇದ್ರೆ ಮಾಡ್ತಾರೆ. ಇಟ್ ಈಸ್ ಅಪ್ ಟು ಹಿಮ್. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.